ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಇವತ್ತು ಮ್ಯಾಪ್ ವರ್ಕ್ನ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳಿದಂಥ ವಿಡಿಯೋ ಇದು. ಎಸ್, ಸೊ ಮ್ಯಾಪ್ ವರ್ಕ್ನ ಆದಷ್ಟು ಬೇಗ 15-20 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡೋ ಒಂದು ಪ್ರಯತ್ನ ಈ ಒಂದು ವಿಡಿಯೋ. ಬೇಕಾಗಿರೋವಂಥ ಎಲ್ಲ ಪಾಯಿಂಟರ್ಸ್ಗಳನ್ನ ನಿಮಗೆ ತೋರಿಸ್ತೀನಿ, ಎಕ್ಸಾಮ್ಗೆ ಬೇಕಾಗಿರೋವಂಥ ಎಲ್ಲ ಪಾಯಿಂಟರ್ಸ್ನ. ಓಕೆನಾ? ಆ್ಯಂಡ್ ಡೆಫಿನೆಟ್ಲಿ 5 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಹೋಗುತ್ತೆ. ಸೊ ನೀವು ಈ ಇಡೀ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ಮ್ಯಾಪ್ ವರ್ಕ್ಗೆ 5 ಚಾಪ್ಟರ್ಸ್ ಬರುತ್ತೆ. ಸೊ 5 ಚಾಪ್ಟರ್ಸ್ನ ತೊಗೊಂಡು ಇರುವಂಥ ಎಲ್ಲ ಪಾಯಿಂಟರ್ಸ್ಗಳನ್ನ ನಾನು ತೋರಿಸಿದೆ. ಓಕೆನಾ? ಸೊ 5 ಮಾರ್ಕ್ಸ್ ಗ್ಯಾರಂಟಿ. ಬಟ್ ಈ 5 ಮಾರ್ಕ್ಸ್ ಗ್ಯಾರಂಟಿಯಾಗಿ ಬೇಕು ಅಂತಂದರೆ ಇಡೀ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಓಕೆನಾ? ಎಸ್, ಸೊ ತಡ ಮಾಡ್ದಿರಾ ಶುರು ಮಾಡೇ ಬಿಡೋಣ. ಬಿಕಾಸ್ ನಾನು ಪ್ರಾಮಿಸ್ ಮಾಡಿದ್ದೀನಿ ನಿಮಗೆ 15 ಮಿನಿಟ್ಸಲ್ಲಿ ಹೇಳ್ಕೊಡ್ತೀನಿ ಅಂತ. ಸೊ ಬೇಗ ಬೇಗ. ಓಕೆ, ಇದು ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ. ಸೊ MQP, ಒನ್ ಆಫ್ ದ MQP ಕ್ವೆಶ್ಚನ್ ಪೇಪರು. ಸೊ ಈ ರೀತಿ ಇರುತ್ತೆ ಮಕ್ಕಳೇ. ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಮ್ಯಾಪ್ನ ಡ್ರಾ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಓಕೆ, ಸೊ ಮ್ಯಾಪ್ ಅವರೇ ಕೊಡ್ತಾರೆ, 10 ಪಾಯಿಂಟರ್ಸ್ಗಳನ್ನ ಕೊಡ್ತಾರೆ. ಇದರಲ್ಲಿ ಯಾವುದಾದ್ರೂ 5ನ್ನ ಮಾತ್ರ ನೀವು ಮಾರ್ಕ್ ಮಾಡಬೇಕು. ಸೊ ಒಂದೊಂದಕ್ಕೂ 1 ಮಾರ್ಕ್ ಇರುತ್ತೆ. ಸೊ 5 1 5 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಸೊ ನನ್ನ ಒಂದು ಟಿಪ್ ಏನಪ್ಪ ಅಂತಂದರೆ, ಎಲ್ಲ 10ನೂ ಪಾಯಿಂಟ್ ಮಾಡಿಬಿಡಿ. ಅಕಸ್ಮಾತಾಗಿ 1-2 ಮಿಸ್ಟೇಕ್ ಆದ್ರೂ ದೇ ಸ್ಟಿಲ್ ಹ್ಯಾವ್ ಆಪ್ಷನ್ಸ್. ಆಯಿತಾ? ಸೊ ಎಲ್ಲ 10ನೂ ಮಾರ್ಕ್ ಮಾಡಿ. ಆಯಿತಾ? ಬಟ್ ಎಲ್ಲ 10 ಕರೆಕ್ಟ್ ಆದ್ರೂ ಸಿಗೋದು ನಿಮಗೆ 5 ಮಾರ್ಕ್ಸೇ. ಬಟ್ ಒಂದು ತಪ್ಪಾದ್ರೂ ಇನ್ನೊಂದು ಕರೆಕ್ಟ್ ಆದರೆ 5 ಮಾರ್ಕ್ಸ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇರೋವಂಥದ್ದು. ಓಕೆನಾ? ಎಸ್. ನೆಕ್ಸ್ಟು, ಈ ಕನ್ಸಿಡರೇಷನ್ ಫಾರ್ ಎಫೆಕ್ಟಿವ್ ಮ್ಯಾಪಿಂಗ್. ಆಯಿತಾ? ಸೊ ನಿಮಗೆ ಪ್ರಾಪರಾಗಿ ಇವಾಗ 1 ಮಾರ್ಕ್ ಎಕ್ಸಾಕ್ಟಾಗಿ ಬರಬೇಕು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಉತ್ಕಲ್ ಕೋಸ್ಟ್ ಅಂತ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಕರೆಕ್ಟಾಗೆ ಮಾರ್ಕ್ ಮಾಡಿದ್ದೀರಾ, ಬಟ್ ಕರೆಕ್ಟ್ ಡಿನೋಷನ್ ಕೂಡ ಇರಬೇಕು. ಆಯಿತಾ? ಸೊ ಅದು ಹೇಗೆ ಅಂತ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಎಸ್, ಸೊ ಸಿಟೀಸ್, ನಗರಗಳು ಅಂತ ಬಂದಿದ ತಕ್ಷಣ ಸುಮ್ಮನೆ ಒಂದು ಡಾಟ್ ಇಡೋದು, ಒಂದು ಸ್ಟಾರ್ ಮಾರ್ಕ್ ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ಮ್ಯಾಪಲ್ಲಿ ನದಿಗಳು, ರಿವರ್ಸ್ ಅಂದಿದ ತಕ್ಷಣ ಈ ಥರ ಫ್ಲೋಯಿ ಈ ಥರ ನೋಡ್ಬೋದು ನೀವು. ಸೊ ಈ ಥರ ನದಿ ಫ್ಲೋ ಆಗುತ್ತಲ್ಲ, ಆ ಥರ ಬರೀಬೇಕಾಗತ್ತೆ. ಡ್ಯಾಮ್ಸ್ಗಳು, ಅಣೆಕಟ್ಟುಗಳು ಅಂದಿದ ತಕ್ಷಣ ನದಿಯ ಮೇಲೆ 2 ಲೈನ್ ಡ್ರಾ ಮಾಡಬೇಕಾಗತ್ತೆ. ಆಯಿತಾ? ಸೊ ಈ ಥರ ಡಿನೋಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಲಾಂಜಿಟ್ಯೂಡ್ ಆ್ಯಂಡ್ ಲ್ಯಾಟಿಟ್ಯೂಡ್, ರೇಖಾಂಶ ಮತ್ತು ಆಕಾಂಕ್ಷಗಳಿಗೆ ಲಾಂಜಿಟ್ಯೂಡ್ ಅಂದಿದ ತಕ್ಷಣ ಈ ಥರ ಹಾಕಿ, ಲ್ಯಾಟಿಟ್ಯೂಡ್ ಅಂದಿದ ತಕ್ಷಣ ಈ ಥರ ಹಾರಿಸಾಂಟಲ್ ಆಗಿ ಹಾಕಿ. ಮೌಂಟೇನ್ಸ್, ಪರ್ವತಗಳು ಅಂದಿದ ತಕ್ಷಣ ಈ ಥರ ಮಾರ್ಕ್ ಮಾಡಿ. ಆಯಿತಾ? ಕೋಸ್ಟ್ಗಳು, ಇವಾಗ ನಾನು ಎಕ್ಸಾಂಪಲ್ ಉತ್ಕಲ್ ಕೋಸ್ಟ್ ಅಂತ ಹೇಳಿದೆ. ಸೊ ಕೋಸ್ಟ್ಗಳು ಅಂದಿದ ತಕ್ಷಣ ಈ ಥರ ಮಾರ್ಕ್ ಮಾಡಿ. ಓಕೆನಾ? ಸೊ ಈ ಥರ ಮಾರ್ಕ್ ಮಾಡಬೇಕು ಕೋಸ್ಟ್ ಅಂದಿದ ತಕ್ಷಣ. ಸೊ ಎಲ್ಲಿಂದ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಮಾರ್ಕ್ ಮಾಡಬೇಕು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಹೇಗೆ ನೀವು ಎಕ್ಸಾಕ್ಟ್ಲಿ ಪಾಯಿಂಟರ್ಸ್ಗಳನ್ನು ಮಾರ್ಕ್ ಮಾಡಬೇಕು ಅಂತ ಹೇಳುವಂಥದ್ದು. ಓಕೆನಾ? ಎಸ್, ಸೊ ಇವು ನಿಮಗೆ ಇರುವಂಥ ಚಾಪ್ಟರ್ಸ್ಗಳು. ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು, ವಾಟರ್ ರಿಸೋರ್ಸಸ್ಸು, ಜಲಸಂಪನ್ಮೂಲಗಳು, ಅದರಲ್ಲಿ ಇಂಪಾರ್ಟೆಂಟ್ ಆಗೋದು ಡ್ಯಾಮ್ಸ್ ಮತ್ತು ರಿವರ್ಸ್ಗಳು. ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ಸಲ್ಲಿ ಅದಿರು ಮತ್ತು ಗಣಿಗಳು. ಸೊ ಓರ್ಸ್ ಸಿಗುವಂಥ ಜಾಗ. ಆಯಿತಾ? ಆಮೇಲೆ ಮೈನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಬಂದರುಗಳು ಮತ್ತು ವಿಮಾನ ನಿಲ್ದಾಣಗಳು ಇಂಪಾರ್ಟೆಂಟ್ ಆಗುತ್ತೆ. ಮೇಜರ್ ಇಂಡಸ್ಟ್ರೀಸ್ ಅಂದ ತಕ್ಷಣ ಇಂಡಸ್ಟ್ರೀಸ್ ಇರುವಂಥ ಜಾಗಗಳು, ಸ್ಥಳಗಳು ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ಸೊ 1 by 1 ನೋಡ್ತಾ ಹೋಗೋಣ. ಲ್ಯಾಟಿಟ್ಯೂಡ್ನಲ್ ಪೊಸಿಷನ್ ವೆರಿ 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 ಇಂಪಾರ್ಟೆಂಟ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತದ ಮಧ್ಯದಿಂದ ಹೋಗುತ್ತೆ. ಆ್ಯಂಡ್ ಎಕ್ಸ್ಟ್ರೀಮ್ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡಿರಿ. ಎಕ್ಸ್ಟ್ರೀಮ್ ನಾರ್ದರ್ನ್ ಪಾಯಿಂಟ್ ಇಂದಿರಾ ಕಾಲ್, ಲದಾಖಲ್ಲಿ ಬರುತ್ತೆ. ಆ್ಯಂಡ್ ಎಕ್ಸ್ಟ್ರೀಮ್ ಸದರ್ನ್ ಪಾಯಿಂಟ್ ಪಿಗ್ಮೋಲಿಯನ್ ಪಾಯಿಂಟ್ ಅಥವಾ ಇಂದಿರಾ ಪಾಯಿಂಟ್. ಇಂದಿರಾ ಕಾಲ್, ಇಂದಿರಾ ಪಾಯಿಂಟ್ ಇದು ಇಲ್ಲಿ ಬರೋದಿಲ್ಲ, ನೆನ್ಪಿಟ್ಕೊಂಡಿರಿ. ಇಲ್ಲಿ ಬರುತ್ತೆ ನಿಕೋಬಾರ್, ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ. ಬಿಕಾಸ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ಕೂಡ ಇಂಡಿಯಾದೆ. ಹಾಗಾಗಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ಸ್ ಅಂದರೆ ಕೊನೆಯ ಒಂದು ಡಾಟ್ ಎಲ್ಲಿದೆ ಅಲ್ಲಿ ಇಂದಿರಾ ಪಾಯಿಂಟನ್ನು ಡಿನೋಟ್ ಮಾಡಿ ಅಷ್ಟೇ. ನೆಕ್ಸ್ಟ್, ಲಾಂಜಿಟ್ಯೂಡ್ನಲ್ ಪೊಸಿಷನ್ ಅಂದಿದ ತಕ್ಷಣ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್. ಸೊ ನಮ್ಮ ಟೈಮ್ IST ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಪ್ರಯಾಗ್ರಾಜ್ ಅಲಹಾಬಾದಿಂದ ಕ್ರಾಸ್ ಆಗುತ್ತೆ. ಆಯಿತಾ? ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇವೆರಡು ಕೂಡ ಓದ್ಕೊಂಡಿರ್ಬೋದು. ಸೊ 68 ಡಿಗ್ರಿ 7 ಮಿನಿಟ್ಸ್ ಈಸ್ಟ್, 97 ಡಿಗ್ರಿ 25 ಮಿನಿಟ್ಸ್ ಈಸ್ಟ್. ಸೊ ಭಾರತ ಎಲ್ಲಿಂದ ಎಲ್ಲವರೆಗೂ ಇದೆ ಅಂತ. ಸೊ ಅದನ್ನು ಡಿನೋಟ್ ಮಾಡುವಂಥದ್ದು. ಓಕೆನಾ? ನೆಕ್ಸ್ಟ್ ಬರುವಂಥದ್ದು ಸೆಂಟ್ರಲ್ ಪ್ಲಾಟೂ ಅಲ್ಲಿ ಇರುವಂಥ ರೇಂಜಸ್ಸು ಹಾಗೂ ಬೆಟ್ಟಗಳು, ಶ್ರೇಣಿಗಳು ಮತ್ತು ಬೆಟ್ಟಗಳು.
ಸೊ ಫಸ್ಟ್ ಒನ್ ನೀವೇನು ನೋಡ್ಬೋದು, ಅಲ್ಲಿ ಮಾಲ್ವಾ ಪ್ಲಾಟು ಇದೆ, ವಿಂಧ್ಯ ರೇಂಜಸ್ಸು, ಮಾಲ್ವಾ ಪ್ಲಾಟು, ವಿಂಧ್ಯ ರೇಂಜಸ್ ಇದೆ. ಅದಾದಮೇಲೆ ಸತ್ಪುರ ಇಲ್ಲಿ ಬರುತ್ತೆ. ಅದಾದಮೇಲೆ ಛೋಟಾ ನಾಗ್ಪುರ್. ಆಯಿತಾ? ಸೊ ಬೇಸಿಕಲಿ ಬೆಟ್ಟಗಳನ್ನ ಈ ಥರ ನೀವು ಹಾಕಬೇಕು ಟ್ರಯಾಂಗಲ್ ಶೇಪಲ್ಲಿ. ಓಕೆ, ನೆಕ್ಸ್ಟ್ ಬರೋ ಅಂಥದ್ದು ಮಹದೇವ್ ರೇಂಜಸ್. ಸೊ ಇಲ್ಲಿ ಬರುತ್ತೆ. ಅದಾದಮೇಲೆ ಬರುವಂಥದ್ದು ಮೈಕಲ್ ರೇಂಜಸ್, ಅದಾದಮೇಲೆ ಅಮರ್ಕಂಟಕ್ ಹಿಲ್ಸ್, ಅದಾದಮೇಲೆ ಈ ಕಡೆಗೆ ಸ್ವಲ್ಪ ಮೇಲೆ ಈ ಕಡೆ ರಾಜ್ಮಹಲ್ ಹಿಲ್ಸ್ ಬರುತ್ತೆ. ಓಕೆನಾ, ಇಲ್ಲಿ ಎಕ್ಸಾಕ್ಟಾಗಿ. ಓಕೆ, ನೆಕ್ಸ್ಟು ಡೆಕ್ಕನ್ ಪ್ಲಾಟೋ ಅಲ್ಲಿ, ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಬರುವಂಥದ್ದು ಮಹೇಂದ್ರಗಿರಿ ಆಗಿರ್ಬೋದು, ಅರ್ಮಕೊಂಡ ಆಗಿರ್ಬೋದು, ಅನ್ನಮಲೈ ರೇಂಜಸ್ಸು, ಅನ್ನೈಮುಡಿ. ಓಕೆ, 2665 ಮೀಟರ್ಸ್ ಹೈಯೆಸ್ಟ್ ಇರುವಂಥದ್ದು. ಆ್ಯಂಡ್ ನೀಲಗಿರಿ ಬೆಟ್ಟಗಳು ಇಲ್ಲಿ ಬರುತ್ತೆ. ಓಕೆನಾ, ದೀಸ್ ಆರ್ ಇಂಪಾರ್ಟೆಂಟ್ ಬೆಟ್ಟಗಳು. ಆಯಿತಾ? ಆ್ಯಂಡ್ ನೆಕ್ಸ್ಟ್ ಕೋಸ್ಟಲ್ ಪ್ಲೇನ್ಸಿಗೆ ಬರೋ ಅಷ್ಟೊತ್ತಿಗೆ ಗುಜರಾತ್ ಕೋಸ್ಟ್, ಕೊಂಕಣ್ ಕೋಸ್ಟ್, ಕೆನರಾ ಕೋಸ್ಟ್, ಮಲಬಾರ್ ಕೋಸ್ಟ್. ಓಕೆ, ನಿಮ್ಮ ವೆಸ್ಟ್ ಸೈಡಲ್ಲಿ ಕಾಣಿಸ್ಕೊಳ್ಳೋ ಅಂಥ ಕೋಸ್ಟ್ಗಳು. ಓಕೆನಾ, ಸೊ ತೀರಗಳು. ಈ ಕೋಸ್ಟ್ಗಳಿಗೆ ಸ್ಟೇಟ್ಸ್ನ ನೆನ್ಪಿಟ್ಕೊಂಡಿರಿ, ಈಸಿಯಾಗಿ ಬಂದ್ಬಿಡುತ್ತೆ. ಆ್ಯಂಡ್ ಕೇಪ್ ಆಫ್ ಕನ್ಯಾಕುಮಾರಿ, ಸದರ್ನ್ ಪಾಯಿಂಟ್ ನಿಮಗೆ ಕೇಪ್ ಆಫ್ ಕನ್ಯಾಕುಮಾರಿ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ಕಡೆಗೆ ಅರೇಬಿಯನ್ ಸಿ ಬರುತ್ತೆ, ಈ ಕಡೆಗೆ ಬೇ ಆಫ್ ಬೆಂಗಾಲ್ ಬರುತ್ತೆ. ಓಕೆನಾ, ನೆಕ್ಸ್ಟ್ ಸೊ ಬೇ ಆಫ್ ಬೆಂಗಾಲ್ ಈ ಸೈಡ್ಗೆ, ಈಸ್ಟರ್ನ್ ಸೈಡ್ಗೆ ಉತ್ಕಲ್ ಕೋಸ್ಟ್ ಬರುತ್ತೆ. ಅದಾದಮೇಲೆ ಕೋರಮಂಡಲ್ ಕೋಸ್ಟ್ ಬರುತ್ತೆ, ಕೇಪ್ ಆಫ್ ಕನ್ಯಾಕುಮಾರಿ ಕೆಳಗಡೆಗೆ. ಓಕೆನಾ, ಆ್ಯಂಡ್ ಇದು ಘಾಟ್ಸ್ ಬರುತ್ತೆ. ಓಕೆ, ಸೊ ಘಾಟ್ಸ್ಗಳಿಗೆ ಹಾಗೂ ಸಮುದ್ರ ನಡುವೆ ಇರುವಂಥದ್ದೇ ಈ ಒಂದು ಕೋಸ್ಟಲ್ ಪ್ಲೇನ್ಸ್. ಆಯಿತಾ? ಎಸ್ ಮಕ್ಕಳೇ, ಐಲ್ಯಾಂಡ್ಸ್ಗೆ ಬರೋ ಅಷ್ಟೊತ್ತಿಗೆ ಯು ಹ್ಯಾವ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಬೇ ಆಫ್ ಬೆಂಗಾಲ್ ಸೈಡಲ್ಲಿ, ಆ್ಯಂಡ್ ಅರೇಬಿಯನ್ ಸೈಡಲ್ಲಿ ಲಕ್ಷದ್ವೀಪ್ ಇದೆ, ಅರೇಬಿಯನ್ ಸಿ ಸೈಡಲ್ಲಿ. ಆ್ಯಂಡ್ ಮಧ್ಯದಲ್ಲಿ ಪಾಕ್ ಸ್ಟ್ರೇಟ್ ಇದೆ, ಆ್ಯಂಡ್ ಗಲ್ಫ್ ಆಫ್ ಮನ್ನಾರ್ ಕೂಡ ಇಲ್ಲಿ. ಓಕೆನಾ, ಸೊ ದೀಸ್ ವೇರ್ ಐಲ್ಯಾಂಡ್ಸ್ ಆರ್. ಓಕೆ, ಸೊ ಫಸ್ಟ್ ಚಾಪ್ಟರ್ ಮುಗೀತು. ಸೆಕೆಂಡ್ ಚಾಪ್ಟರ್ ಬಂದಿದ ತಕ್ಷಣ ರಿವರ್ಸ್, ನಾನು ಹೇಳ್ದೆ ಅಲ್ಲ, ರಿವರ್ಸ್ ಮತ್ತು ಅಣೆಕಟ್ಟುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಟ್ಲೆಜ್, ಬಾಕ್ರಾ ನಂಗಲ್, ಗೋವಿಂದ್ ಸಾಗರ್ ಇಲ್ಲಿ ಬರೋ ಅಂಥದ್ದು. ಸೊ ಬೇಸಿಕಲಿ ಸ್ಟೇಟ್ಸ್ನ ನೆನ್ಪಿಟ್ಕೊಂಡಿದ್ರೆ ನಾನು ಹೇಳೋ ಅಂಥದ್ದು ಲೈಕ್ ಪ್ರತಿಯೊಬ್ಬರಿಗೂ ಹೇಳೋ ಅಂಥದ್ದು 1000 ಸತಿ ಹೇಳಿದ್ದೀನಿ, ಸ್ಟೇಟ್ಸ್ ನೆನ್ಪಿಟ್ಕೊಂಡಿರಿ. ಸ್ಟೇಟ್ಸ್ ನೆನಪಿಲ್ಲ ಅಂದರೆ ನೋಡಿ, ಈ ಕರ್ವ್ ಬರುತ್ತಲ್ಲ ಇಲ್ಲಿ ಬರುತ್ತೆ. ಸೊ ಆ ಥರ ಅಟ್ಲೀಸ್ಟ್ ನೆನ್ಪಿಟ್ಕೊಂಡಿರಿ, ಹಿಯರ್ ದಿಸ್ ಕರ್ವ್. ಸೊ ಡೆಫಿನೆಟ್ಲಿ ಗೋವಿಂದ್ ಸಾಗರ್, ಬಾಕ್ರಾ ನಂಗಲ್ ಇಲ್ಲಿ ಬರುತ್ತೆ. ಕೋಸಿ ಅಂದಿದ ತಕ್ಷಣ ಈ ಕಡೆ ಇಲ್ಲಿ ಬರುತ್ತೆ. ಓಕೆ, ದಿಸ್ ಕರ್ವ್ ನೆನ್ಪಿಟ್ಕೊಂಡಿರಿ. ಇಲ್ಲಾಂದರೆ ಈ ಕರ್ವ್ ನೆನ್ಪಿಟ್ಕೊಂಡಿರಿ. ದಾಮೋದರು, ಮಹಾನದಿ, ಹಿರಕಡಿನ ಸ್ವಲ್ಪ ಕೆಳಗಡೆಗೆ ಬರುತ್ತೆ ಈ ಒಂದು ಕರ್ವಲ್ಲಿ. ಇಲ್ಲಾಂದರೆ ಸ್ಟೇಟ್ಸ್ನ ನೆನ್ಪಿಟ್ಕೊಂಡಿರಿ. ವೆಲ್ ಆ್ಯಂಡ್ ಗುಡ್. ಎಸ್ ಮಕ್ಕಳೇ, ಸೊ ಮಹಾನದಿ ಹಿರಕಡ್ ನಾವು ಇಲ್ಲಿ ನೋಡ್ಬೋದು, ಇದು 6th ಒನ್ ಬರುತ್ತೆ. ಸೊ ನರ್ಮದಾ ಈ ಸೈಡ್ ಬರುತ್ತೆ. ಅದಾದಮೇಲೆ ಕೃಷ್ಣ 7th ಒನ್, ಇದು 8th ಒನ್. ಓಕೆ, ಸೊ ಅಪ್ಪರ್ ಕೃಷ್ಣ. ಅದಾದಮೇಲೆ ತುಂಗಭದ್ರಾ, ಪಂಪಸಾಗರ ಇಲ್ಲಿ ಬರುತ್ತೆ. ಓಕೆ, ಜಸ್ಟ್ ನೋಡ್ಕೊಂಬಿಡಿ. ನೆಕ್ಸ್ಟು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಆಯಿತು. ಇವಾಗ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ಗಳು ನೋಡೋಣ. ಬಿಹಾರ್ ಕೋಸಿ, ಓಕೆ, ಹಿಯರ್. ಆ್ಯಂಡ್ ದೆನ್ ಮಧ್ಯಪ್ರದೇಶದಲ್ಲಿ ಗಾಂಧಿ ಸಾಗರ್ ಇಲ್ಲಿ ಬರುತ್ತೆ. ಗುಜರಾತಲ್ಲಿ UGA ಪ್ರಾಜೆಕ್ಟ್ ಇಲ್ಲಿ ಬರುತ್ತೆ. ಸೊ ಬೇಸಿಕಲಿ ಸ್ಟೇಟ್ಸ್ ಎಲ್ಲಿದೆಯೋ ಅಲ್ಲಿ ನೀವು ಮಾರ್ಕ್ ಮಾಡ್ತಾ ಹೋಗಬೇಕು. ಒರಿಸ್ಸಾದಲ್ಲಿ ಹಿರಕಡ್ ಇಲ್ಲಿ ಬರುತ್ತೆ. ಮಹಾರಾಷ್ಟ್ರ ಕೊಯ್ನಾ ಪ್ರಾಜೆಕ್ಟ್ ಇಲ್ಲಿ ಬರುತ್ತೆ. ವೆರಿ 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 ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಸಾಗರ್ ಇಲ್ಲಿ ಬರುತ್ತೆ, ಆಂಧ್ರ ಪ್ರದೇಶಲ್ಲಿ. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಬರೋ ಅಷ್ಟೊತ್ತಿಗೆ ಆಲ್ಮಟ್ಟಿ ಆಗಿರ್ಬೋದು, ತುಂಗಭದ್ರಾ, ಭದ್ರಾ, ಶಿವನ ಸಮುದ್ರ, ಜೋಗ, ಇದೆಲ್ಲ ನೀವು ಕರ್ನಾಟಕದಲ್ಲೇ ನೀವು ಈ ಒಂದು ಸ್ಟ್ರೆಚ್ಚಲ್ಲೇ ನೋಡ್ಬೋದು. ಆ್ಯಂಡ್ ತಮಿಳ್ನಾಡು ಅಲ್ಲಿ ಕೊಡೆಯರ್. ಓಕೆ, ಸೊ ಸ್ಟೇಟ್ಸ್ನ ನೆನ್ಪಿಟ್ಕೊಂಡಿರಿ, ವೆರಿ ಈಸಿ ಆಗುತ್ತೆ. ಮತ್ತೆ 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 ಹೇಳ್ತಾ ಇರೋ ಅಂಥದ್ದು. ಸೊ ಸೆಕೆಂಡ್ ಚಾಪ್ಟರ್ ಮುಗೀತು. ಥರ್ಡ್ ಒನ್, ಡೆಪಾಸಿಟ್ಸ್ ಆಫ್ ಐರನ್ ಓರ್ ಇನ್ ಕರ್ನಾಟಕ. ಆಯಿತಾ? ಸೊ ಕೆಮ್ಮನ್ಗುಂಡಿ, ಹೊಸಪೇಟೆ, ಸಂದೂರು, ಕುದ್ರೆಮುಖ್. ಸೊ ಎಲ್ಲ ಕರ್ನಾಟಕದಲ್ಲೇ ಈ ಒಂದು ಬೆಲ್ಟಲ್ಲೇ ಬರುತ್ತೆ. ಓಕೆನಾ, ಸೊ ಫಸ್ಟ್ ಕೆಮ್ಮನ್ಗುಂಡಿ ಬರುತ್ತೆ, ಅದಾದಮೇಲೆ ಹೊಸಪೇಟೆ, ಸಂದೂರ್, ಇನ್ನು ಸ್ವಲ್ಪ ಕೆಳಗಡೆಗೆ ಕುದ್ರೆಮುಖ್ ಬರುತ್ತೆ. ಓಕೆ, ನೆಕ್ಸ್ಟ್ ಗೋಲ್ಡ್ ಓರ್ ಇನ್ ಕರ್ನಾಟಕ, ಹಟ್ಟಿ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಕೋಲಾರ್, ರಾಯಚೂರು ಹಾಗೂ ಹಟ್ಟಿ. ಓಕೆ, ಸೊ ಕೋಲಾರ, ಅದಾದಮೇಲೆ ರಾಯಚೂರು, ಅದಾದಮೇಲೆ ಹಟ್ಟಿ. ಹಟ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಬಾಂಬೆ ಹೈ. ಬಾಂಬೆ ಎಲ್ಲಿದೆ ಅಂತಂದರೆ ಸ್ವಲ್ಪ ಈ ಕಡೆಗೆ ಬರೀಬೇಕು, ಸಮುದ್ರದಲ್ಲಿ ಬರುವಂಥದ್ದು. ಬಾಂಬೆ ಹೈ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆನಾ,
ಸೊ ನೆಕ್ಸ್ಟ್ ಬರುವಂಥದ್ದು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಚಾಪ್ಟರಿಂದ ನಾನು ಹೇಳಿದೆ ಅಲ್ಲ, ಪೋರ್ಟ್ಸ್ ಮತ್ತು ಏರ್ಪೋರ್ಟ್ಸ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ವೆಸ್ಟ್ ಕೋಸ್ಟಿಗೆ ಬರೋ ಅಷ್ಟೊತ್ತಿಗೆ ಕಾಂಡ್ಲಾ, ಮುಂಬೈ, ನವಶೇವ, ಮರ್ಮುಗೋವಾ, ನ್ಯೂ ಮ್ಯಾಂಗ್ಳೂರ್, ಕೊಚ್ಚಿ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇದು ಕೂಡ ನೀವು ಸ್ಟೇಟ್ಸ್ ನೆನ್ಪಿಟ್ಕೊಂಡಿದ್ರೆ ಆಗುತ್ತೆ. ಸೊ ಕಾಂಡ್ಲಾ ಓಕೆ ಗುಜರಾತ್ ಸೈಡ್ ಬರುತ್ತೆ, ಮುಂಬೈ, ಅದಾದಮೇಲೆ ನವಶೇವ ಅದೆಲ್ಲ ಬರುತ್ತೆ, ಮರ್ಮಗೋವಾ ಇಲ್ಲಿ ಬರುತ್ತೆ, ಅದಾದಮೇಲೆ ನ್ಯೂ ಮ್ಯಾಂಗ್ಳೂರ್, ಕೊಚ್ಚಿ. ಆಯಿತಾ? ಸೊ ಸ್ಟೇಟ್ಸ್ನ ನೆನ್ಪಿಟ್ಕೊಂಡಿದ್ರೆ ಅಗೇನ್ ವೆರಿ 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 ಈಸಿ ಥಿಂಗ್. ನೆಕ್ಸ್ಟ್ ಟುಟಿಕೋರಿನ್ ಬರುತ್ತೆ, ಅದಾದಮೇಲೆ ಚೆನ್ನೈಯಲ್ಲೇ ಬರುವಂಥದ್ದು, ವಿಶಾಖಪಟ್ಟಣಂ ಆಗಿರ್ಬೋದು. ಅದಾದಮೇಲೆ ನೆಕ್ಸ್ಟು ಪರದೀಪ್, ಹಲ್ದಿಯಾ, ಕೋಲ್ಕತ್ತಾ. ಓಕೆ, ಸೊ ಪರದೀಪ್, ಹಲ್ದಿಯಾ, ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಸೈಡಲ್ಲಿ ಬರುವಂಥದ್ದು. ಓಕೆ, ಸೊ ದೀಸ್ ಆರ್ ದ ಇದು ಪೋರ್ಟ್ಸ್ಗಳು, ಬಂದರುಗಳು ನೀವು ಡೆಫಿನೆಟ್ಲಿ ನೆನ್ಪಿಟ್ಕೊಂಡಿರಲೇಬೇಕು. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂತ ನಾನು ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲನೂ ಕೇಳಿದ್ದಾರೆ. ಸೊ ಹಾಗಾಗಿ ಎಲ್ಲನೂ ಓದ್ಕೊಳ್ಳಿ, ರೈಟ್? ಆ್ಯಂಡ್ ನೆಕ್ಸ್ಟ್ ಏರ್ಪೋರ್ಟ್ಸಿಗೆ ಬರೋ ಅಷ್ಟೊತ್ತಿಗೆ ಇಟ್ಸ್ ಅಗೇನ್ ಸ್ಟೇಟ್ಸ್ ಪ್ಲೇಸ್ ಅ ಮೇಜರ್ ರೋಲ್. ಸೊ ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಮುಂಬೈ ಏರ್ಪೋರ್ಟ್ನ ಹೆಸರು. ಸೊ ಇಲ್ಲಿ ನೀವು ನೋಡ್ಬೋದು. ಅದಾದಮೇಲೆ ಡೆಲ್ಲಿ, ಓಕೆ, ಇಂದಿರಾ ಗಾಂಧಿ ಹೆಸರು. ಕೋಲ್ಕತ್ತಾ ಅಂದಿದ ತಕ್ಷಣ ಸುಭಾಷ್ ಚಂದ್ರ ಬೋಸ್ ಬರ್ತಾರೆ. ಚೆನ್ನೈ, ಓಕೆ, ಸೊ ಚೆನ್ನೈ ಏರ್ಪೋರ್ಟ್ ನೀವು ನೋಡ್ಬೋದು ಇಲ್ಲಿ. ಅದಾದಮೇಲೆ ಬ್ಯಾಂಗ್ಳೂರ್ ಕೆಂಪೇಗೌಡ ಏರ್ಪೋರ್ಟು. ಹೈದರಾಬಾದ್ ಅಂದಿದ ತಕ್ಷಣ ರಾಜೀವ್ ಗಾಂಧಿ ಇಲ್ಲಿ ಬರುತ್ತೆ. ಅದಾದಮೇಲೆ ಅಹಮದಾಬಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ಕಡೆಗೆ ಬರುತ್ತೆ, ಗುಜರಾತ್. ಮೋಪಾ ಗೋವಾ ಮನೋಹರ್ ಇಲ್ಲಿ ಬರುತ್ತೆ, ಗೋವಾದಲ್ಲಿ. ಅದಾದಮೇಲೆ ನಿಮಗೆ ಕಾಣಿಸ್ಕೊಳ್ಳೋದು ಗುವಾಹಟಿ ಇಲ್ಲಿದೆ, ಅಸ್ಸಾಂ ಸೈಡ್ ನಾರ್ತ್ ಈಸ್ಟರ್ನ್ ಭಾಗದಲ್ಲಿ ಬರುತ್ತೆ. ಅದಾದಮೇಲೆ ಮಂಗಳೂರು ಕರ್ನಾಟಕದಲ್ಲಿ, ಲಕ್ನೋ ಆ್ಯಂಡ್ ಅಯೋಧ್ಯ. ಸೊ ಎರಡೂ ನೀವು ನೋಡೋ ಅಂಥದ್ದು ಉತ್ತರ ಪ್ರದೇಶದಲ್ಲಿ. ಸೊ ನಾವು ಇಲ್ಲಿ ಹಾಕಿದ್ದೀವಿ, ಇಲ್ಲಿ ಜಾಗ ಇಲ್ಲ ಅನ್ನೋ ಒಂದು ಕಾರಣಕ್ಕೆ. ಸೊ ಅಯೋಧ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ ಅಂಥ ಏರ್ಪೋರ್ಟ್ ಅದು. ಸೊ ಎರಡೂ ನೀವು ಇಲ್ಲಿ ಉತ್ತರ ಪ್ರದೇಶದಲ್ಲೇ ನೀವು ಮಾರ್ಕ್ ಮಾಡ್ಬೋದು. ಓಕೆನಾ? ನೆಕ್ಸ್ಟು ಇಂಡಿಯಾ ಮೇಜರ್ ಇಂಡಸ್ಟ್ರೀಸಿಗೆ ಬರೋ ಅಷ್ಟೊತ್ತಿಗೆ ಇಸ್ಕೋ, ವಿಸ್ಕೋ, ಟಿಸ್ಕೋ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇಸ್ಕೋ, ಬೆರಂಪುರ್, ವೆಸ್ಟ್ ಬೆಂಗಾಲ್. ಸೊ ಎಲ್ಲ ಆಲ್ಮೋಸ್ಟ್ ಇದೇ ಬೆಲ್ಟಲ್ಲಿ ಬರೋ ಅಂಥದ್ದು ಮಕ್ಕಳೇ. ಓಕೆನಾ? ಸೊ ಎಲ್ಲ ವೆಸ್ಟ್ ಬೆಂಗಾಲ್, ಜಾರ್ಖಂಡ್ ಸೈಡ್ ಆ ಒಂದು ಬೆಲ್ಟಲ್ಲೇ ನೀವು ಈ ಮ್ಯಾಪ್ ವರ್ಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಟ್ ದುರ್ಗಾಪುರ್, ವೆಸ್ಟ್ ಬೆಂಗಾಲ್, ಅದು ಇಲ್ಲೇ ಬರುತ್ತೆ. ಆ್ಯಂಡ್ ದೆನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಟ್ ಬೊಕಾರೋ, ಜಾರ್ಖಂಡ್, ಯು ಆರ್ ಗೆಟಿಂಗ್ ಇಟ್ ಹಿಯರ್. ಅದಾದಮೇಲೆ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಟ್ ಸೇಲಂ, ತಮಿಳ್ನಾಡು ಅಲ್ಲಿ ಬರುವಂಥದ್ದು, ಸ್ವಲ್ಪ ಕೆಳಗಡೆ. ಬಟ್ ನೋಡಿ ಆಲ್ಮೋಸ್ಟ್ ಇದೇ ಬೆಲ್ಟ್ ಬರ್ತಾ ಇದೆ ಅಲ್ವಾ? ಅದೇ ನಾನು ಹೇಳಿದ್ದು ವೆಸ್ಟ್ ಬೆಂಗಾಲ್ ಸೈಡಲ್ಲಿ. ಅದಾದಮೇಲೆ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಒಡಿಸ್ಸಾದಲ್ಲಿ ಬರುವಂಥದ್ದು, ರಾಕೆಲಾ, ದಟ್ ಈಸ್ ಆಲ್ಸೋ ಕಮಿಂಗ್ ಹಿಯರ್. ನೆಕ್ಸ್ಟ್ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಟಿಸ್ಕೋ, ಜಾರ್ಖಂಡಲ್ಲಿ ಬರ್ತಾ ಇದೆ, ಅದು ಕೂಡ ಇದೆ ಬೆಲ್ಟು. ಓಕೆ, ಜಮ್ಶೆದ್ಪುರ್ ಆಫ್ ಜಾರ್ಖಂಡ್. ಆ್ಯಂಡ್ ದೆನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಟ್ ಭಿಲಾಯ್, ಛತ್ತೀಸ್ಗಢ, ಸ್ವಲ್ಪ ಮಧ್ಯದಲ್ಲಿ ಬರುತ್ತೆ ಛತ್ತೀಸ್ಗಢ. ಅದಾದಮೇಲೆ ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಆ್ಯಂಡ್ ಕಂಪನಿ ವಿಸ್ಕೋ, ಭದ್ರಾವತಿ, ಕರ್ನಾಟಕದಲ್ಲಿ ಬರುವಂಥದ್ದು. ಓಕೆನಾ? ಸೊ ಕರ್ನಾಟಕ ಮತ್ತು ಸೇಲಂ ಇವೆರಡೇ ನಿಮಗೆ ಡಿಫ್ರೆನ್ಸ್ ನೀವು ನೋಡ್ಬೋದು ತಮಿಳ್ನಾಡು ಅಲ್ಲಿ. ಇನ್ನು ಆಲ್ಮೋಸ್ಟ್ ಎಲ್ಲನೂ ಈ ಸೈಡ್ಗೆ ಇದೆ. ಆಯಿತಾ? ನೆಕ್ಸ್ಟ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಬರೋ ಅಷ್ಟೊತ್ತಿಗೆ ನಿಮಗೆ ಚೆನ್ನೈ, ಕೊಯಂಬತ್ತೂರು, ದಾವಣಗೆರೆ, ಸೋಲಾಪುರ್, ಸೂರತ್ತು, ಬರೌಚು, ಇಂದೋರ್, ಕಾನ್ಪುರ್, ಕೋಲ್ಕತ್ತಾ ಇವೆಲ್ಲ ಪ್ಲೇಸಸ್ಸು ಬರುತ್ತೆ ಎಲ್ಲೆಲ್ಲಿ ಕಾಟನ್ ಇಂಡಸ್ಟ್ರೀಸ್ಗಳು ಸ್ಥಾಪನೆ ಆಗಿದೆಯೋ. ಆಯಿತಾ? ಹತ್ತಿ ಬಟ್ಟೆಯ ಕೈಗಾರಿಕೆಗಳು ನೀವು ಇಲ್ಲೆಲ್ಲ ನೋಡ್ಬೋದು. ದೀಸ್ ಆರ್ ದ ಪ್ಲೇಸಸ್. ಅದಾದಮೇಲೆ ಬರುವಂಥದ್ದು ಪೇಪರ್ ಇಂಡಸ್ಟ್ರೀಸ್, ಕಾಗದದ ಕೈಗಾರಿಕೆ. ಸೊ ಇಷ್ಟು ಜಾಗಗಳು ಇದೆ. ಓಕೆನಾ? ಸೊ ಮೀರತ್, ಗಜಿಯಾಬಾದ್, ಲಕ್ನೋ, ವಾರಣಾಸಿ, ಚಿಂದ್ವಾರ, ಅಮರಾವತಿ, ನಾಸಿಕ್, ಪುಣೆ, ರಾಯ್ಗಢ್, ಕರಾಡ್, ತಿರುಪತಿ, ರಾಜಮಂಡ್ರಿ, ಸೆರಂಪುರ್, ಬ್ಯಾಲಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಫಸ್ಟ್ ಪೇಪರ್ ಇಂಡಸ್ಟ್ರಿ ಬರುವಂಥದ್ದಲ್ಲಿ ಸೆರಂಪೂರು. ಸೊ ಆ ಥರ ಯಾವುದಾದ್ರೂ ಈ ಥರ ಫಸ್ಟು, ದ ಮೋಸ್ಟ್ ಬಿಗ್ಗೆಸ್ಟು, ಲಾಂಗೆಸ್ಟು, ಸೊ ಈ ಥರದ್ದೆಲ್ಲ ಇರೋದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಸೆರಂಪೂರ್ ಹಿಯರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಬಟ್ ಅದರ್ ಪ್ಲೇಸಸ್ ಆ್ಯಸ್ ವೆಲ್. ಬಟ್ ಎಲ್ಲನೂ ಓದ್ಕೊಂಡಿರ್ಬೇಕು ಅಂತಲೇ ಎಲ್ಲನೂ ಮಾಡ್ತಾ ಇರೋದು ಮಕ್ಕಳೇ. ಓಕೆನಾ? ಸೊ ಮೀರತ್, ಗಾಜಿಯಾಬಾದ್, ಲಕ್ನೋ, ವಾರಣಾಸಿ, ಚಿಂದ್ವಾರ, ಅಮರಾವತಿ, ನಾಸಿಕ್, ಪುಣೆ, ರಾಯ್ಗಢ್, ಕರಾದ್, ತಿರುಪತಿ ಹಾಗೂ ರಾಜಮಂಡ್ರಿ. ರೈಟ್? ಎಸ್ ಮಕ್ಕಳೇ, ಸೊ ಹಿಯರ್ ಐ ಕಂಪ್ಲೀಟ್ ಆಲ್ 5 ಚಾಪ್ಟರ್ಸ್ದು ಮ್ಯಾಪ್ ವರ್ಕ್. ಸೊ ಗೊತ್ತಾಯ್ತಲ್ವಾ ಮಕ್ಕಳೇ?
ನಾನು ಬೇಗ ಬೇಗ ಮಾಡಿದೆ ಡೆಫಿನೆಟ್ಲಿ. ಬಟ್ ಪ್ಲೇಸಸ್ನ ನೀವು ಪಾಸ್ ಮಾಡಿ ನೋಡ್ಕೋಬೋದು. ದಟ್ ಈಸ್ ಆಲ್ಸೋ ದೇರ್. ಆಯಿತಾ? ಯಾವ ಪ್ಲೇಸಸ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನೀವು ನೋಡಿಕೊಂಡು ಓದ್ಕೊಂಡಿದ್ರೆ ತುಂಬ ಅಂದರೆ ತುಂಬ ಉತ್ತಮ. ಓಕೆನಾ? ಆ್ಯಂಡ್ ಇನ್ನೊಂದು ಮಾತೇನಪ್ಪ ಅಂತಂದರೆ ಸ್ಟೇಟ್ಸ್ನ ಓದ್ಕೊಳ್ಳಿ. ಸ್ಟೇಟ್ಸ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಿಮ್ಮ ಪೋರ್ಟ್ಸ್ಗಳಾಗಿರ್ಬೋದು, ಏರ್ಪೋರ್ಟ್ಸ್ಗಳಾಗಿರ್ಬೋದು, ಇಂಡಸ್ಟ್ರೀಸ್ಗಳಾಗಿರ್ಬೋದು, ಅಕಸ್ಮಾತಾಗಿ ಯಾವುದಾದ್ರೂ ಕ್ಯಾಪಿಟಲ್ ಸಿಟೀಸು ಸ್ಟೇಟ್ಸ್ ಕೇಳ್ತಾ ಇದ್ರೆ ಫಸ್ಟ್ ಚಾಪ್ಟರಿಂದ ಅಂತ ಅಂದರೆ ಅದನ್ನೆಲ್ಲ ಬರೆಯೋದಕ್ಕೆ, ರಿವರ್ಸು, ಡ್ಯಾಮ್ಸ್ಗಳು ಎಲ್ಲದಕ್ಕೂ ಸ್ಟೇಟ್ಸ್ ಪ್ಲೇಸ್ ಅ ಮೇಜರ್ ರೋಲ್. ಆಯಿತಾ? ಸ್ಟೇಟ್ಸ್ಗಳನ್ನ ನೆನ್ಪಿಟ್ಕೊಂಡಿರಿ. ದಟ್ಸ್ ಮೋರ್ ದೆನ್ ಎನಫ್. ಆ್ಯಂಡ್ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗಿದೆ ಅಂತ ನನಗೆ ಗೊತ್ತು. ನಾನು ಬೇಗ ಮಾಡಿದ್ದೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಅ ಲಾಟ್ ಆಫ್ ಟೈಮ್ ನಿಮಗೆ ಎಕ್ಸಾಮ್ ಟೈಮಲ್ಲಿ. ಬಟ್ ನೀವು ಪಾಸ್ ಮಾಡಿಕೊಂಡು ನೋಡಬೇಕು, ಆಗಲೇ ನಿಮಗೆ ಅರ್ಥ ಆಗುವಂಥದ್ದು. ಓಕೆನಾ? ಆ್ಯಂಡ್ ಎಸ್, ನಿಮ್ಗೆ ಅನಿಸಿದ್ರೆ 5 ಮಾರ್ಕ್ಸ್ ಡೆಫಿನೆಟ್ಲಿ ಈ ಒಂದು ವಿಡಿಯೋದಿಂದ ನಿಮಗೆ ಬಂದೇ ಬರುತ್ತೆ ಅಂತಂದರೆ 5 ಮಾರ್ಕ್ಸ್ ಅಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ತಿಳಿಸಿ. ಓಕೆನಾ? ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ನನಗೆ ಗೊತ್ತಾಗಬೇಕಲ್ಲ ಎಷ್ಟು ಇಷ್ಟ ಆಯಿತು ನಿಮಗೆ, ಎಷ್ಟು ಯೂಸ್ಫುಲ್ ಆಯಿತು ಅಂತ ಈ ಒಂದು ವಿಡಿಯೋನ. ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆನಾ? ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.